ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಕೈಯನ್ನು ಹೃದಯ ಮುದ್ರದಲ್ಲಿಡಿ. ಬೆರಳು, ಮಧ್ಯದ ಬೆರಳು ಮತ್ತು ಉಂಗುರದ ಬೆರಳ ತುದಿಯನ್ನು ಕೂಡಿಸಿ ಕಿರುಬೆರಳನ್ನು ನೇರವಾಗಿ ಇಟ್ಟುಕೊಳ್ಳಿ. ಆಮೇಲೆ ತೋರ್ಬೆರಳನ್ನು ಚಿನ್ಮುದ್ರ ಅಥವಾ ಧ್ಯಾನ ಮುದ್ರದಲ್ಲಿಡುವಂತೆ ಇಟ್ಕೊಳ್ಳಿ. ಕಣ್ಣನ್ನು ನಿಧಾನವಾಗಿ ಮುಚ್ಚಿ ದೇಹವನ್ನು ವಿಶ್ರಾಂತಿ ಸ್ಥಿತಿಗೆ ತರಲು ಪ್ರಯತ್ನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಉಸಿರಾಟದ ಕಡೆಗೆ ತನ್ನಿ. ನೈಸರ್ಗಿಕವಾದ ಸಹಜವಾದ ಉಸಿರಾಟವನ್ನು ಸ್ವಲ್ಪ ಹೊತ್ತು ಗಮನಿಸಿ. ಈಗ ನಿಧಾನವಾಗಿ ನಿಮ್ಮ ಗಮನವನ್ನು ಭ್ರೂಮಧ್ಯದಲ್ಲಿ ತನ್ನಿ. ಅಲ್ಲಿರುವ ನಾಡಿಯ ಬಡಿತವನ್ನು ಗಮನಿಸಿ. ಜೊತೆ ಓಂ ಅನ್ನು ಗಮನಿಸಿ. ಓಂ ಚಿತ್ರದ ಮೇಲೆ ನಿಮ್ಮ ಗಮನವನ್ನು ಸ್ವಲ್ಪ ಹೊತ್ತು ಇಡಿ. ಓಂ ಚಿತ್ರವು ಬದಲಾಗುತ್ತಿರುವುದನ್ನು ಗಮನಿಸಿ. ಓಂ ಚಿತ್ರವು ದೊಡ್ಡದಾಗೋದು ಮತ್ತು ಸಣ್ಣದಾಗೋದು, ಇದೇ ಥರ ಬೇರೆ ಬೇರೆ ಥರ ಶೇಪ್ ಆಗೋದನ್ನು ಗಮನಿಸಿ. ಓಂ ಚಿತ್ರದ ಮೇಲೆ ಗಮನವನ್ನು ಇಡುತ್ತಾ 3 ಸಲ ಓಂ ಚಾಂಟಿಂಗ್ ಮಾಡಿ. ಆಮೇಲೆ ಶಾಂತಿ ಮಂತ್ರವನ್ನು ಹೇಳೋಣ. ಈಗ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಇನ್ನೊಮ್ಮೆ ಇನ್ನೊಂದು ಸಲ ಈಗ ಶಾಂತಿ ಮಂತ್ರ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಮಂತ್ರದ ಅಲೆಯಲ್ಲಿ ಸ್ವಲ್ಪ ಹೊತ್ತು ಕುಳಿತುಕೊಳ್ಳಿ. ಈಗ ನಿಧಾನವಾಗಿ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಸುತ್ತಲೂ ಇಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ದಿನ ಅಭ್ಯಾಸ ಗಟ್ಯಾತ್ಮಕ ಮೇರು ವಕ್ರಾಸನ. ಕಾಲನ್ನು ಅಗಲ ಮಾಡಿ ಕುಳಿತುಕೊಳ್ಳಿ. ಕೈಯನ್ನು ಭುಜದ ನೇರಕ್ಕೆ ತನ್ನಿ. ನಿಧಾನವಾಗಿ ಎಡಗೈಯಿಂದ ಬಲಗಾಲಿನ ಬೆರಳನ್ನು ಮುಟ್ಟಲು ಪ್ರಯತ್ನಿಸಿ. ಮತ್ತು ಬಲಕೈಯಿಂದ ಎಡಗಾಲಿನ ಬೆರಳನ್ನು ಮುಟ್ಟಲು ಪ್ರಯತ್ನಿಸಿ. ಕೈ ಮತ್ತು ಕಾಲನ್ನು ನೇರವಾಗಿಡಲು ಪ್ರಯತ್ನಿಸಿ. ಡೈನಮಿಕ್ ಆಗಿ ಅಭ್ಯಾಸ ಮಾಡಿ. 2 ರಿಂದ 3 ಬಾರಿ ಅಭ್ಯಾಸ ಮಾಡಿ. ಈಗ ಮುಂದಿನ ಅಭ್ಯಾಸ ಭೂನಮನಾಸನ. 2 ಕಾಲನ್ನು ಜೋಡಿಸಿ ಮುಂದೆ ಸ್ಟ್ರೆಚ್ ಮಾಡಿ ಕುಳಿತುಕೊಳ್ಳಿ. 2 ಕೈಯನ್ನು ಬಲಭಾಗದ ಸೊಂಟದ ಹತ್ರ ತನ್ನಿ. ಈಗ ನಿಮ್ಮ ಸೊಂಟವನ್ನು ಬಲಭಾಗದ ಹತ್ರ ತಿರುಗಿಸಿ ಮತ್ತು ನಿಮ್ಮ ಕೈಯ ಸಹಾಯದಿಂದ ಹಣೆಯನ್ನು ನೆಲಕ್ಕೆ ಮುಟ್ಟಿಸಲು ಪ್ರಯತ್ನಿಸಿ. ಬೆನ್ನನ್ನು ಆದಷ್ಟು ನೇರವಾಗಿಡಲು ಪ್ರಯತ್ನಿಸಿ. ಇನ್ನೊಂದು ಸೈಡಿನಲ್ಲಿ ಈ ಆಸನವನ್ನು ಅಭ್ಯಾಸ ಮಾಡಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ನೌಕಾಸನ. ಪ್ರಾರಂಭಿಕ ಸ್ಥಿತಿಯಲ್ಲಿ ಮಲಗಿಕೊಳ್ಳಿ. ಕೈಯನ್ನು ತಲೆ ಮೇಲ್ಗಡೆ ತೆಗೆದುಕೊಂಡು ಹೋಗಿ ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಆಮೇಲೆ ನಿಧಾನವಾಗಿ ಹೊಟ್ಟೆ, ತಲೆ, ಕಾಲು ಮತ್ತು ಕೈಯನ್ನು ಮೇಲೆ ಎತ್ತಿ. ಈಗ ಉಸಿರನ್ನು ಹೊರಗೆ ಬಿಡಿ.
ಫೈನಲ್ ಪೊಸಿಷನ್ನಲ್ಲಿ ಎಷ್ಟಾಗುತ್ತೋ ಅಷ್ಟು ಹೊತ್ತು ಇರಿ. ಆಮೇಲೆ ನಿಧಾನವಾಗಿ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಶರೀರಕ್ಕೆ ತುಂಬ ಆಯಾಸವನ್ನು ಮಾಡಿಕೊಳ್ಳಬೇಡಿ. ನಿಮ್ಮ ಕೈ ಕಾಲು ಬೆರಳುಗಳು ಎರಡೂ ಒಂದೇ ಸಮಾನ ಅಂತರದಲ್ಲಿ ಇರಬೇಕು. ಈಗ ಮುಂದಿನ ಅಭ್ಯಾಸ ಕಂದರಾಸನ. ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ನಿಮ್ಮ ಕಾಲನ್ನು ಮಡಚಿ ನಿಮ್ಮ ಕೈಗಳಿಂದ ಕಾಲಿನ ಸಂದನ್ನು ಹಿಡಿದುಕೊಳ್ಳಿ, ಅಂದರೆ ಆ್ಯಂಕಲನ್ನು ಹಿಡಿದುಕೊಳ್ಳಿ. ದೀರ್ಘವಾದ ಉಸಿರನ್ನು ಒಳಗೆ ತೆಗೆದುಕೊಳ್ಳಿ. ಆಮೇಲೆ ಉಸಿರನ್ನು ಹೋಲ್ಡ್ ಮಾಡ್ತಾ ನೀವು ಸೊಂಟವನ್ನು ಮೇಲಕ್ಕೆ ಎತ್ತಿ. ಮೇಲ್ಗಡೆ ಬಂದಾಗ ಎಷ್ಟಾಗುತ್ತೋ ಅಷ್ಟು ಫೈನಲ್ ಪೊಸಿಷನಲ್ಲಿ ಇರಿ. ನೈಸರ್ಗಿಕವಾದ ಉಸಿರಾಟವನ್ನು ಮಾಡಿ. ಉಸಿರನ್ನು ಹೊರಗೆ ಬಿಡ್ತಾ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. 3 ರಿಂದ 5 ಸಲ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ರಜ್ಜುಕರ್ಷಣಾಸನ. 2 ಕಾಲನ್ನು ಮುಂದೆ ಸ್ಟ್ರೆಚ್ ಮಾಡಿ ಕುಳಿತುಕೊಳ್ಳಿ. ನಿಮ್ಮ ಎಡ ಕೈಯನ್ನು ಎಡ ಮಂಡಿಯ ಮೇಲಿಡಿ. ಬಲ ಕೈಯನ್ನು ನಿಧಾನವಾಗಿ ಮೇಲಕ್ಕೆ ಎತ್ತಿ. ಒಂದು ಹಗ್ಗ ಮೇಲಿಂದ ಇದೆ ಅಂತ ಅಂದ್ಕೊಳ್ಳಿ. ಆ ಹಗ್ಗವನ್ನು ನೀವು ಹಿಡಿದು ಎಳೆಯಬೇಕು. ನಿಧಾನವಾಗಿ ಶಕ್ತಿ ಹಾಕಿ ಎಳೆಯಬೇಕು. ಕೆಳಗೆ ಎಳಿತಾ ಬನ್ನಿ ಬಲ ಕೈಯಿಂದ. ಇದೇ ಅಭ್ಯಾಸವನ್ನು ಎಡ ಕೈಯಿಂದನೂ ಮಾಡಿ. ನೀವು ಹಗ್ಗವನ್ನು ಮೇಲಿಂದ ಎಳೆಯಬೇಕಾದರೆ ಕುತ್ತಿಗೆಯನ್ನು ಮೇಲು ಮಾಡಿ ಕಣ್ಣನ್ನು ಹಗ್ಗ ಹೇಗೆ ಎಳಿತಾ ಇದ್ದೀರೋ ಅದೇ ಥರ ತಿರುಗಿಸಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಎರಡೂ ಕೈಯಿಂದನೂ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಅರ್ಧಚಂದ್ರಾಸನ. ಆರಂಭಿಕ ಸ್ಥಿತಿಯಲ್ಲಿ ಅಶ್ವಸಂಚಲನಾಸನದ ಪೊಸಿಷನ್ನಿಗೆ ಬನ್ನಿ. ಆಮೇಲೆ 2 ಕೈಯನ್ನು ಎದೆ ಹತ್ರ ತಗೊಂಡೋಗಿ ನಮಸ್ಕಾರ ಮುದ್ರದಲ್ಲಿ ನಿಧಾನವಾಗಿ ಸ್ಟ್ರೆಚ್ ಮಾಡಿ ತಲೆಯ ಮೇಲೆ ಭಾಗಕ್ಕೆ ತಗೊಂಡು ಹೋಗಿ. ಆದಷ್ಟು ಹಿಂದ್ಗಡೆ ಬೆನ್ನನ್ನು ಬಗ್ಗಿಸಬೇಕು. ಆರ್ಕ್ ಬರಬೇಕು. ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಇರಿ. ಮೊದಲು ಬಲಗಾಲಿನಿಂದ ಅಭ್ಯಾಸ ಶುರು ಮಾಡಿ. ಆಮೇಲೆ ಎಡಕಾಲಿನಿಂದ ಮಾಡಿ. ಕೈಯನ್ನು ಮೇಲೆ ಎತ್ತಬೇಕಾದ್ರೆ ಶ್ವಾಸ ಒಳಗೆ, ಕೈಯನ್ನು ಕೆಳಗೆ ಬಿಡಬೇಕಾದ್ರೆ ಶ್ವಾಸ ಹೊರಗೆ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ನಟವರಾಸನ, ಕೃಷ್ಣನಾಸನ. ಬಲಕಾಲಿನ ಪಾದವನ್ನು ಎಡಕಾಲಿನಿಂದ ಮುಂದೆ ತಂದು ಎಡಕಾಲಿನ ಪಾದದ ಮೇಲೆ 90 ಡಿಗ್ರಿ ನೀರಕ್ಕೆ ಇಟ್ಕೊಳ್ಳಿ. 2 ಕೈಯನ್ನು ಎತ್ತಿ ಬಲಭಾಗಕ್ಕೆ ತಿರುಗಿಸಿ ಫ್ಲೂಟನ್ನು ಬಾರಿಸುತ್ತಿರುವಂತೆ ಹಿಡಿದುಕೊಳ್ಳಿ. ಕುತ್ತಿಗೆಯನ್ನು ಎಡಭಾಗಕ್ಕೆ ತಿರುಗಿಸಿ. ಇದೇ ರೀತಿ ಇನ್ನೊಂದು ಸೈಡ್ನಲ್ಲೂ ಅಭ್ಯಾಸ ಮಾಡಿ. ಇದು 1 ಸುತ್ತು.
ಹೀಗೆ 3ರಿಂದ 5 ಸುತ್ತು ಅಭ್ಯಾಸ ಮಾಡಿ. ಮುಂದಿನ ಅಭ್ಯಾಸ ಸಮಕೋನಾಸನ. 2 ಕಾಲಿನ ಪಾದವನ್ನು ಜೋಡಿಸಿ ನಿಂತುಕೊಳ್ಳಿ. ಕೈನ ಮೇಲಕ್ಕೆ ತೆಗೆದುಕೊಂಡು ಹೋಗಿ ಕೈಯ ಸಂದನ್ನು ಕೆಳಗಡೆ ಮಾಡಿ ನಿಧಾನವಾಗಿ ಸೊಂಟದಿಂದ ಮುಂದೆ ಬಗ್ಗಿ 90 ಡಿಗ್ರಿ ನೇರಕ್ಕೆ ಬಗ್ಗಿ ಫೈನಲ್ ಪೊಸಿಷನ್ನಲ್ಲಿ ಸ್ವಲ್ಪ ಹೊತ್ತು ಹಾಗೆ ನಿಂತಿರಿ. ಸಾಮಾನ್ಯವಾದ ಉಸಿರಾಟ. ನಿಧಾನವಾಗಿ ಪ್ರಾರಂಭಿಕ ಸ್ಥಿತಿಗೆ ಬನ್ನಿ. ಪುನಃ ಈ ಅಭ್ಯಾಸವನ್ನು ಮಾಡಿ 3ರಿಂದ 5 ಸರಿ ಮಾಡಿ. ಈಗ ಮುಂದಿನ ಅಭ್ಯಾಸ ಸೂರ್ಯ ನಮಸ್ಕಾರ, ಸೂರ್ಯ ಮಂತ್ರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾವೃಣು ಸತ್ಯಧರ್ಮಾಯ ದೃಷ್ಟಯೇ. ಸೂರ್ಯ ಮಂತ್ರದ ಜೊತೆ ಅಭ್ಯಾಸ ಮಾಡಿ. ಓಂ ಹ್ರಾಂ ಮಿತ್ರಾಯ ನಮಃ, ಓಂ ಹ್ರೀಂ ರವಯೇ ನಮಃ, ಓಂ ಹ್ರೂಂ ಸೂರ್ಯಾಯ ನಮಃ, ಓಂ ಹ್ರೈಂ ಭಾನವೇ ನಮಃ, ಓಂ ಹ್ರೌಂ ಖಗಾಯ ನಮಃ, ಓಂ ರಃ ಪೂಷ್ಣೇ ನಮಃ, ಓಂ ಹ್ರಾಂ ಹಿರಣ್ಯಗರ್ಭಾಯ ನಮಃ, ಓಂ ಹ್ರೀಂ ಮರೀಚಯೇ ನಮಃ, ಓಂ ಹ್ರೂಂ ಆದಿತ್ಯಾಯ ನಮಃ, ಓಂ ಹ್ರೈಂ ಸವಿತ್ರೇ ನಮಃ, ಓಂ ಹ್ರೌಂ ಅರ್ಕಾಯ ನಮಃ, ಓಂ ರಃ ಭಾಸ್ಕರಾಯ ನಮಃ. ಇನ್ನೊಂದು ಸುತ್ತು ನಿಮ್ಮಷ್ಟಕ್ಕೆ ನೀವೇ ಅಭ್ಯಾಸ ಮಾಡಿ. ಉಸಿರಾಟದ ಜೊತೆಗೆ ಅಭ್ಯಾಸ ಮಾಡಿ. ಸ್ವಲ್ಪ ಹೊತ್ತು ನಿಂತುಕೊಂಡೇ ವಿಶ್ರಾಂತಿ ಮಾಡಿ. ಈಗ ನಿಧಾನವಾಗಿ ಪ್ರಾಣಾಯಾಮಕ್ಕಾಗಿ ಧ್ಯಾನದ ಆಸನದಲ್ಲಿ ಕುಳಿತುಕೊಳ್ಳಿ. ಬಲಗೈಯನ್ನು ನಾಸಾಗ್ರ ಮುದ್ರದಲ್ಲಿ ಮತ್ತು ಎಡಗೈಯನ್ನು ಚಿನ್ಮುದ್ರದಲ್ಲಿ ಇಟ್ಟುಕೊಳ್ಳಿ. 5 ಸುತ್ತು ಅಭ್ಯಾಸ ಮಾಡಿ.
ಮುಂದಿನ ಅಭ್ಯಾಸ ಭ್ರಾಮರಿ ಪ್ರಾಣಾಯಾಮ. ಷಣ್ಮುಖಿ ಮುದ್ರವನ್ನು ಇಟ್ಕೊಳ್ಳಿ. ನಿಮ್ಮ ಹೆಬ್ಬೆಟ್ಟಿನಿಂದ ಕಿವಿಯನ್ನು ಮುಚ್ಚಿ, ನಿಮ್ಮ ತೋರ್ಬೆರಳಿನಿಂದ ಕಣ್ಣನ್ನು ಮುಚ್ಚಿ, ನಿಮ್ಮ ಮಧ್ಯದ ಬೆರಳಿನಿಂದ ಮೂಗನ್ನು ಮುಚ್ಚಿ, ಆಮೇಲೆ ಉಂಗುರದ ಬೆರಳನ್ನು ತುಟಿಯ ಮೇಲೆ ಇಟ್ಕೊಳ್ಳಿ. ಚಿಕ್ಕ ಬೆರಳನ್ನು ತುಟಿಯ ಕೆಳಭಾಗದಲ್ಲಿ ಇಟ್ಕೊಳ್ಳಿ. ಮೂಗಿನಿಂದನೇ ಉಸಿರು ತೆಗೆದುಕೊಳ್ಳಿ ಮತ್ತು ಮೂಗಿನಿಂದನೇ ಉಸಿರನ್ನು ಹೊರಗೆ ಬಿಡಿ. ಉಸಿರನ್ನು ಹೊರಗೆ ಬಿಡುವಾಗ ಹಮ್ಮಿಂಗ್ ಬೀ ಅಂತ ಅಂತ ಸೌಂಡ್ ಮಾಡ್ತಾ ಬಿಡಿ. 3 ರಿಂದ 5 ಬಾರಿ ಅಭ್ಯಾಸ ಮಾಡಿ. ಈಗ ನಿಧಾನವಾಗಿ ಈ ಅಭ್ಯಾಸವನ್ನು ನಿಲ್ಲಿಸಿ ರಿಲ್ಯಾಕ್ಸೇಷನ್ಗಾಗಿ ಶವಾಸನದಲ್ಲಿ ಮಲಗಿಕೊಳ್ಳಿ. ನಿಮ್ಮ ದೇಹವನ್ನು ಆದಷ್ಟು ವಿಶ್ರಾಂತಿ ಸ್ಥಿತಿಗೆ ತರಲು ಪ್ರಯತ್ನಿಸಿ. ನೇಚರ್ ವಿಜುವಲೈಸೇಷನ್. ನೀವು ಒಂದು ಸುಂದರವಾದ ಗಾರ್ಡನ್ನಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಬೆಳಗ್ಗಿನ ಮುಂಜಾವಿನ ಹೊತ್ತು ಆ ನಿಸರ್ಗದ ಸೌಂದರ್ಯವನ್ನು ಅನುಭವಿಸುತ್ತಿರುವಿರಾ ಅಂತ ಅಂದ್ಕೊಳ್ಳಿ. ನಿಮ್ಮ ಕಾಲಿನ ಕೆಳಗಿರುವ ಭೂಮಿಯನ್ನು ಸ್ವಲ್ಪ ಹೊತ್ತು ಗಮನಿಸಿ. ಈ ಅನುಭವ ತುಂಬ ತಂಪಾಗಿರುತ್ತದೆ ಮತ್ತು ಆನಂದಕರವಾಗಿರುತ್ತದೆ. ನೀವು ಗಾರ್ಡನ್ನಲ್ಲಿ ನಡೆಯಬೇಕಾದರೆ ಅಲ್ಲಿರುವ ಎಲ್ಲ ಗಿಡಗಳನ್ನು, ಮರಗಳನ್ನು, ಹೂಗಳನ್ನು ಗಮನಿಸಿ. ಭೂಮಿಯ ಮೇಲೆ ಬೀಳುತ್ತಿರುವ ಮುಂಜಾವಿನ ಸೂರ್ಯನ ಕಿರಣವನ್ನು ಗಮನಿಸಿ. ಆ ಸೂರ್ಯನ ಕಿರಣವು ನಿಮ್ಮ ಚರ್ಮವನ್ನು ಸ್ಪರ್ಶಿಸುತ್ತಿರುವುದನ್ನು ಗಮನಿಸಿ. ಆ ಸೂರ್ಯ ಶಕ್ತಿ ನಿಮ್ಮ ಚರ್ಮದ ಮೂಲಕ ನಿಮ್ಮ ದೇಹವನ್ನು ಪ್ರವೇಶಿಸುತ್ತಿರುವಂತೆ ಗಮನಿಸಿ. ನೀವು ಈ ಗಾರ್ಡನ್ನಲ್ಲಿ ತುಂಬ ಸಂತೋಷದಿಂದ ಕುಣಿದಾಡುತ್ತಿರುವಿರಾ, ಓಡುತ್ತಿರುವಿರಾ, ಆನಂದಿಸುತ್ತಿರುವಿರಾ, ನಗುತ್ತಿರುವಿರಾ ಅಂತ ಗಮನಿಸಿ. ಈ ಆನಂದವನ್ನು ಸ್ವಲ್ಪ ಹೊತ್ತು ಅನುಭವಿಸಿ. ಈಗ ನಿಧಾನವಾಗಿ ಶವಾಸನದಿಂದ ಹೊರಗೆ ಬನ್ನಿ. ನಿಮ್ಮ ಕಾಲುಗಳನ್ನು ಅಲುಗಿಸಿ, ಕೈ ಬೆರಳನ್ನು ಅಲುಗಿಸಿ, ತಲೆಯನ್ನು ಎಡದಿಂದ ಬಲಕ್ಕೆ ಮತ್ತು ಬಲದಿಂದ ಎಡಕ್ಕೆ ತಿರುಗಿಸಿ ನಿಧಾನವಾಗಿ ಎದ್ದು ಕುಳಿತುಕೊಳ್ಳಿ. ಎರಡೂ ಕೈಯನ್ನು ಉಜ್ಜಿ ಉಷ್ಣತೆಯನ್ನು ಕಣ್ಣಿನ ಮೇಲಿಟ್ಟುಕೊಳ್ಳಿ. ನಿಧಾನವಾಗಿ ಕಣ್ಣನ್ನು ತೆರೆಯಿರಿ. ಓಂ ಶಾಂತಿ ಶಾಂತಿ ಶಾಂತಿ. ಇವತ್ತಿನ ಯೋಗಾಭ್ಯಾಸ ಇಲ್ಲಿಗೆ ಮುಗಿಯಿತು. ನನ್ನ ಜೊತೆ ಕೂಡಿ ನೀವು ಯೋಗಾಭ್ಯಾಸ ಮಾಡಿದ್ದಕ್ಕೆ ತುಂಬ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ನಾವು ಸಿಗೋಣ. ನಮಸ್ಕಾರಗಳು.